ಶ್ರೀ ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ತರಣಾರಕಂ ಪ್ರಭಂ ಶಾಂತಂ ಶ್ರೀ ಆಂಜನೇಯಂ ನಮಾಮ್ಯಹಂ ಗುರುಭ್ಯೋ ನಮಃ ಗುರುದೇವೋ ಮಹಾ ಗುರು ಸಾಕ್ಷಾತ್ ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ನಾವು ಇವತ್ತಿನ ದಿನ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಎಲ್ಲ ಕಡೆನೂ ಎಲ್ಲ ಈ ಮಾಟ ಮಂತ್ರ ವಾಮಾಚಾರ ಅನ್ನೋದೇ ಎದ್ದು ಮೆರೀತಾ ಇದೆ. ಯಾಕೆ ಅಂತಂದರೆ ಅದು ನಮ್ಮೋರಿರೋವರೆಗೂ ನಂಬಿಸೋರು ಜಾಸ್ತಿ ಜನ ಇರ್ತಾರೆ. ಸಪೋಸ್ ಇವಾಗ ಏನಾದರೂ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನೀವು ಏನೇ ಎಲ್ಲೇ ಹೋಗಿ ಯಾರ ಹತ್ರಕ್ಕೆ ಹೋಗಿ ಯಾವ ದೈವದ ಹತ್ರಕ್ಕೆ ಆದರೂ ಹೋಗಿ, ನೀವು ಹೋಗ್ಬಿಟ್ಟು ಅಲ್ಲಿ ಏನು ಹೇಳ್ತೀರಾ, ಮೊದಲನೇ ಕೆಲಸ ಮಾಡೋದೇನು, ಗುರುಗಳೇ ನಾವು ಬಂದಿರೋ ವಿಚಾರ ಏನಪ್ಪ ಅಂತಂದರೆ, ನಾವು ಸೀದಾ ಹೋಗ್ಬಿಟ್ಟು ಅವರ ಅಡ್ಬಿದ್ಬಿಟ್ಟು ಇವತ್ತು ನಾವು ಇಲ್ಲಿಗೆ ನಾವು ಒಂದು ಮದುವೆ ವಿಚಾರಕ್ಕೆ ಬಂದ್ಬಿಟ್ಟಿದ್ದೀವಿ, ಇಲ್ಲ ನಮ್ಗೆ ಯಾರೋ ವಾಮಾಚಾರ ಮಾಡಿಸಿದ್ದಾರೆ, ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ನಮ್ಮ ಮಗನಿಗೆ ಹೆಣ್ಣು ಸಿಗ್ತಿಲ್ಲ, ನಮ್ಮ ಮಗಳಿಗೆ ಗಂಡು ಸಿಗ್ತಿಲ್ಲ, ಬರೀ ಈ ಥರ ಎಲ್ಲ ನೀವು ನಿಮಗೇನೇ ಸಮಸ್ಯೆ ಇದ್ರೂ ಅವ್ರ ಮುಂದೆ ಮೊದಲೇ ಬಿಚ್ಚಿಟ್ಬಿಡ್ತೀರಾ. ಅವರ ಆ ವಿಚಾರನ ತಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ, ಆಯಿತು ನಾವು ಇದಕ್ಕೊಂದು ಪರಿಹಾರ ಕೊಡ್ತೀವಿ, ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ವ್ಯವಹಾರ ಫಿಕ್ಸ್ ಮಾಡ್ತಾರೆ. ಒಂದು ದುಡ್ಡಿನ ವಿಚಾರದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ನೀವಿಷ್ಟು ಅಮೌಂಟ್ ಕೊಟ್ಟರೆ ನಾವು ಇದಕ್ಕೊಂದು ಪರಿಹಾರ ಮಾಡಿಕೊಡ್ತೀವಿ. ಆ ಉದ್ದೇಶನ ನಾವಿಲ್ಲಿ ಮುಂದಾಗಿಟ್ಕೊಂಡು ನಾವೊಂದು ದೀಕ್ಷೆ ತಗೊಂಡ ಆ ನಂತರ 4 ಜನಕ್ಕೆ ನಮ್ಮ ಬಂದಿರೋರಿಗೆ, ದೈವ ನಂಬಿ ಬಂದಿರೋರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ದೈವ ನುಡಿನ ಪ್ರೇರಣೆಯಾಗಿ ಇಟ್ಕೊಂಡು ಮಾಡ್ತಿದ್ವಿ. ಆ ದೈವ ನುಡಿ ಏನಂತಂದ್ರೆ, ನೀನು ಬಂದು ನುಡಿದರೆ ವ್ಯಾಪಾರ, ನಿನ್ನ ನೋಡಿ ದೈವ ನುಡಿದರೆ ಪರಿಹಾರ. ಇದರ ಅರ್ಥ ಏನಪ್ಪ ಅಂತಂದ್ರೆ, ನೀವೆಲ್ಲಾದ್ರೂ ಹೋಗ್ಬಿಟ್ಟು ಏನಾದ್ರು ಕೇಳ್ತೀರಾ ಅಂತಂದ್ರೆ, ನೀವು ಅದಕ್ಕೆ ಏನಾದ್ರು ಒಂದು ಹೇಳಿದ್ರೆ ಅದಕ್ಕೊಂದು ರೇಟ್ ಫಿಕ್ಸ್ ಆಗುತ್ತೆ. ಅದ್ರ ಬದಲು ನೀನು ಏನಕ್ಕೆ ಬಂದಿದೆಯಾ ಅಂತ ದೈವ ನಿನ್ನ ನೋಡಿ, ನೀನು ಇಂಥದೇ ವಿಚಾರಕ್ಕೆ ಬಂದಿದೆಯಾ, ಏನು ಮನೆ ಪ್ರಾಬ್ಲಮ್ಮು, ಮನೆ ವಿಚಾರಕ್ಕೆ ಬಂದಿದೆಯಾ, ಇಲ್ಲ ಒಂದು ಹೆಣ್ಣಿನ ವಿಚಾರಕ್ಕೆ ಬಂದಿದೆಯಾ, ಗಂಡಿನ ವಿಚಾರಕ್ಕೆ ಬಂದಿದೆಯಾ, ಇಲ್ಲ ನಾಮಕರಣದ ವಿಚಾರಕ್ಕೆ ಬಂದಿದೆಯಾ, ಇಲ್ಲ ಒಂದು ಸೈಟ್ ತೊಗೊತಿದ್ದೀನಿ, ಹೊಲ ತೊಗೊತಿದ್ದೀನಿ, ನಿನ್ನ 100 ಪ್ರಾಬ್ಲಮ್ಮು ಮನಸ್ಸಲ್ಲಿರಲಿ, ಆ 100ರಲ್ಲಿ 10ನಾದ್ರೂ ನಿನ್ನ ನೋಡಿ ದೈವ ಹೇಳಿ, ನಿನ್ನ ಈ 10 ಪ್ರಾಬ್ಲಮ್ಮು ನೀ ಇಂಪಾರ್ಟೆಂಟ್ ಇದೆ ಮಗನೇ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಇರುತ್ತೆ. ನೀನು 100ರಲ್ಲಿ 1ನ್ನೇ ತಗೊಂಡೋಗಿ ಹೇಳಿದ್ರು, ನೀನೇ ಹೇಳಿ ಅದಕ್ಕೆ ಒಂದು ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರು ಅದು ವ್ಯಾಪಾರ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ ಯಾರನ್ನೂ ಯಾವ ಮಾಟ ಮಂತ್ರ ವಾಮಾಚಾರ ಚೌಡಿ ಆರಾಧನೆ ಯಾವುದೂ ಇಲ್ಲ. ನೀವು ನೋಡ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಶ್ರೀ ರಾಮ ಆರಾಧನೆ, ರಾಮನ ಬಿಟ್ಟು ನಾವು ಆಂಜನೇಯನ ಆರಾಧನೆ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವ ಚೌಡಿ ಭೂತ ದುಷ್ಟಶಕ್ತಿಗಳು ಯಾವುದೇ ರೀತಿಯಾದ ಆರಾಧನೆ ಇಲ್ಲ. ಇಲ್ಲಿರೋದು ಅಶ್ವಿನಿ ದೇವತೆ, ಶ್ರೀರಾಮಚಂದ್ರ, ಆಂಜನೇಯ, ಇಷ್ಟನ್ನೇ ನಾವು ಆರಾಧನೆ ಮಾಡೋದು. ಅದು ಬಿಟ್ಟರೆ ಅದಕ್ಕೆ ತಕ್ಕನಾಗಿ ನಿಮ್ಗೆ ಏನಾದರೂ ಮಾಡಬೇಕು ಅಂತಂದರೆ, ನಮಗೆ ನಮ್ಮ ಗುರುಗಳ ಆದ ದಲಾಯಿರಾಮ್ ಅವರು ನಮಗೆ ದೀಕ್ಷೆ ಕೊಟ್ಟು ಮಂತ್ರೋಪಚಾರ ಮಾಡಿರೋ ಅಂತ ಈ ಮಂತ್ರ ಬುಕ್ ಇದೆ. ಇದರ ಬೇಸ್ ಮೇಲೇ ನಾವು ನಿಮಗೆ ಏನೇ ಹೇಳ್ಬೇಕು ಅಂದ್ರೂ ನೀವೇನು ಬಂದಿಲ್ಲ ಅಂಥದ್ದು ಹೇಳೋವಂಥದ್ದು ಇದರಲ್ಲಿ ನಡೆಯುತ್ತೆ. ಆ ನಂತರ ನಿಮಗೇನಾದರೂ ಪರಿಹಾರ ಮಾಡಿಕೊಡ್ಬೇಕು ಪೂಜೆಗಳು ಅಂತಂದರೆ, ನಾವು ಹಿಮಾಲಯದಿಂದ ತರಿಸಿರೋಂಥ ವನಮೂಲಿಕೆಗಳು, ಗಿಡಮೂಲಿಕೆಗಳು ಇಲ್ಲಿದ್ದಾವೆ. ಅದಕ್ಕೂ ಮಿಗಿಲಾಗಿ ನಿಮಗೇನಾದರೂ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿದ್ದು ಅದನ್ನು ಬಗೆಹರಿಸಬೇಕು ಅಂದರೆ ನಿಮ್ಮನ್ನು ಕೂರಿಸ್ಕೊಂಡು ನಿಮ್ಮ ಕಣ್ಣೆದುರಿಗೇನೆ ಹೋಮ ಮಾಡ್ತೀವಿ. ಇದನ್ನೆಲ್ಲ ಮಾಡ್ಕೊಂಡು ಆಮೇಲೆ ನಮಗೆ ಇರೋವಂಥ ಗುರಿ ಏನಪ್ಪ ಅಂತಂದರೆ, ನಾವೇನು ಕೋಟಿಗಟ್ಟಲೆ ಇದರಿಂದ ದುಡ್ಡು ಮಾಡ್ಕೊಂಡು ನಾವು ಬಂಗ್ಲೆ ತಗೋಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇಲ್ಲ. ನನ್ನ ಉದ್ದೇಶ ಬಂದ್ಬಿಟ್ಟು ನೋಡಿ, 108 ಅಡಿ ಶ್ರೀ ಆಂಜನೇಯ ಸ್ವಾಮಿಯ, ಗಾಳಿ ಆಂಜನೇಯ ಸ್ವಾಮಿಯ 108 ಅಡಿ ಪ್ರತಿಮೆ ನಿರ್ಮಾಣಕ್ಕೆ ಮುಂದೆ ನನ್ನ ಜೀವನದ ಕೊನೆಯ ಆಸೆ. ಇದನ್ನ ಮಾಡಿಬಿಟ್ಟು ಆಮೇಲೆ ನನ್ನ ಜೀವನನ ತ್ಯಾಗ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಇದಕ್ಕೆಲ್ಲರೂ ಸಹಕರಿಸಿ ಭಾಗವಹಿಸಿ, ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ನಮ್ಮ ಮೀಡಿಯಾ ಮಿತ್ರರಾದ GVTV ರಾಘವಣ್ಣವರು ನಮಗೆ ಸ್ಪಂದಿಸಿ ನಾವು ಕರೆದಿದ್ದಕ್ಕೆ, ನಮ್ಮ ಕರೆಗೆ ಹೂಗುಟ್ಟಿ ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸಿ, ಸಮಸ್ತ ವೀಕ್ಷಕರಿಗೆ ನನ್ನ ವಂದನಾಭಿವಂದನೆಗಳನ್ನು ತಿಳಿಸಿ, ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯ, ಜೈ ಶ್ರೀರಾಮ್, ಜೈ ಜೈ ರಾಮ್, ಜಾನಕಿ ರಾಮ್, ಜೈ ಶ್ರೀರಾಮ್.